ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತೊಂದು ಹೆಸರು ಕಾಳು ಮತ್ತು ಹೆಸರು ಬೇಳೆಯನ್ನು ಹಾಕಿ ಒಂದು ಒಳ್ಳೆ ಪಾಯಸ ಮಾಡಿದ್ದೀನಿ. ಅಂದರೆ ತುಂಬ ಹೆಲ್ದಿಯಾಗಿರುವಂತಹ ರೆಸಿಪಿ ಇದು. ಎಲ್ಲರೂ ಟ್ರೈ ಮಾಡಿ, ಕುಡಿಯೋಕ್ಕೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಜಸ್ಟ್ ಒಮ್ಮೆ ಟ್ರೈ ಮಾಡಿ. ಓಕೆ, ಮೊದಲು ಹೆಸರು ಕಾಳು ಮತ್ತು ಹೆಸರು ಬೇಳೆಯನ್ನು ಹಾಕ್ತಾಯಿದ್ದೀನಿ ಒಂದು ಕುಕ್ಕರ್ಗೆ. ನಾನು ಇಲ್ಲಿ ನೆನೆಸಿಲ್ಲ, ಹಾಗೇ ಹಾಕ್ತಾಯಿದ್ದೀನಿ. ನೆನೆಸ್ಕೊಂಡು ಹಾಕಿದರೆ ತುಂಬ ಒಳ್ಳೆಯದು, ಯಾಕಂದರೆ 2 ವಿಷಲಲ್ಲಿ ಬೆಂದೋಗುತ್ತೆ. ಸೊ ಇದನ್ನು ಲಿಡ್ ಕ್ಲೋಸ್ ಮಾಡಿ ನಾನು ಬೇಯಲಿಕ್ಕೆ ಇಟ್ಟಿದ್ದೀನಿ. ಒಂದು 2 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಹೆಸರು ಬೇಳೆ, ಅರ್ಧ ಕಪ್ಪಷ್ಟು ಹೆಸರು ಕಾಳು ತೊಗೊಂಡ್ರೆ ಸಾಕು. ಓಕೆ, ಅದು ಬೇಯ್ತಾ ಇರಲಿ, ಒಂದು 5 ವಿಷಲಾಗಲಿ. ಮತ್ತು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನ ತುರಿ ಹಾಕಿ, ಸ್ವಲ್ಪ ಏಲಕ್ಕಿ, 1 ಸ್ಪೂನಷ್ಟು ಅಕ್ಕಿ, ವೈಟ್ ರೈಸ್ ಇದೆ ಅಲ್ವಾ, ಅದನ್ನು ಹಾಕಿ, ಮತ್ತು 1 ಕಪ್ಪಷ್ಟು ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಕೊಳ್ಳಿ. ನೆಕ್ಸ್ಟ್ ಅದನ್ನು ನಾವಿಲ್ಲಿ ಕುಕ್ಕರಲ್ಲಿ ಬೇಯಲಿಕ್ಕೆ ಇಟ್ಟಿದ್ದಲ್ವ, ಅದು ಬೆಂದಿದೆ ಅಂತ ನೋಡೋಣ. ಚೆನ್ನಾಗಿ ಬೆಂದಿದೆ. ಸೊ ಈಗ ನಾನಲ್ಲಿ ರುಬ್ಕೊಂಡು ತೊಗೊಂಡಿರುವಂತಹ ಅದರ ಕಡಿ ಎಲ್ಲ ತೊಗೊಳ್ಳಿಲ್ಲ, ಹಾಲು ಮಾತ್ರ ತೊಗೊಂಡಿದ್ದೇನೆ. ನೋಡಿ, ಹಾಲು ಮಾತ್ರ ನಾನಿಲ್ಲಿ ಹಾಕ್ತಾಯಿದ್ದೇನೆ. ಈ ಬೆಂದಂತಹ ಕಾಳುಗಳಿಗೆ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಹಾಕಿ, ಚೆನ್ನಾಗಿ ಕುದಿಬೇಕು. ಈಗ ಸ್ವಲ್ಪ ನೀರಿದೆ, ಮತ್ತು ಗಟ್ಟಿ ಆಗ್ತಾ ಹೋಗ್ತದೆ. ಇದು ಒಂದು ಮಧ್ಯಾಹ್ನ ಮಾಡಿಟ್ರೆ ಸಂಜೆ ಆಗುವಾಗ ಕುಡಿಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ದಪ್ಪ ಕನ್ಸಿಸ್ಟೆನ್ಸಿ ಕೂಡ ಬರುತ್ತೆ. ಓಕೆ, ಚೆನ್ನಾಗಿ ಕುದೀತಾ ಇರಲಿ. ಅಷ್ಟರಲ್ಲಿ ಇದಕ್ಕೊಂದು ಒಗ್ಗರಣೆ ಕೊಡುವ. ಓಕೆ, ಮೊದಲು 1.5-2 ಸ್ಪೂನಷ್ಟು ಗೀ ತಗೊಳ್ಳಿ. ತುಪ್ಪ ಬಿಸಿ ಆಗ್ತಾ ಬಂದ ಹಾಗೆ ನಿಮ್ಮ ಹತ್ರ ಏನು ಡ್ರೈ ಫ್ರೂಟ್ಸ್ ಇದೆ ಅದನ್ನು ಒಂದು ಸ್ವಲ್ಪ ಹಾಕಿ. ಓಕೆ, ಈಗ ಕಾದಿದೆ ತುಪ್ಪ. ನಾನಿಲ್ಲಿ ಸ್ವಲ್ಪ ದ್ರಾಕ್ಷಿ, ಗೋಡಂಬಿ, ಬಾದಾಮನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ರೋಸ್ಟ್ ಆಗಲಿ. ಓಕೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ವಿಡಿಯೋ ಹಾಕಲಿಕ್ಕಾಗುತ್ತೆ ನಿಮ್ಮ ಸಪೋರ್ಟಿಂದ. ಓಕೆ, ಈಗ ಇದು ಚೆನ್ನಾಗಿ ಕಾದ ನಂತರ ಇದನ್ನು ನಾನು ರೆಡಿ ಮಾಡಿಟ್ಟಂತಹ ಪಾಯಸಕ್ಕೆ ಹಾಕ್ತಾಯಿದ್ದೇನೆ. ಓಕೆ, ಈಗ ನಾನು ಹಾಕಿದ್ದೀನಿ ಇದಕ್ಕೆ. ಇದು ಇನ್ನೂ ಸ್ವಲ್ಪ ಸಮಯ ಬಿಟ್ಟು ಈ ಥರ ಕನ್ಸಿಸ್ಟೆನ್ಸಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಹೆಲ್ದಿಯಾಗಿದೆ. ಇಂತಹ ಒಳ್ಳೊಳ್ಳೆ ವೀಡಿಯೋಗೋಸ್ಕರ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ನೋಡುವ. ಬಾಯ್ ಬಾಯ್.